ಕೊಡಗು ಜಿಲ್ಲೆಯಲ್ಲಿ ಮುಂದುವರೆದ ಭಾರೀ ಗಾಳಿ ಮಳೆ. ತಲಕಾವೇರಿ ಭಾಗಮಂಡಲ ವ್ಯಾಪ್ತಿಯಲ್ಲೂ ಭಾರೀ ಮಳೆ. ಭಾಗಮಂಡಲದ ತ್ರಿವೇಣಿ ಸಂಗಮ ಸಂಪೂರ್ಣವಾಗಿ ಭರ್ತಿಯಾಗಿರುವುದು. ತ್ರಿವೇಣಿ ಸಂಗಮದ ಗಾರ್ಡನ್ ಬಹುತೇಕ ಜಲಾವೃತವಾಗಿದೆ. ಕಾವೇರಿ ನದಿ ನೀರಿನ ಮಟ್ಟದಲ್ಲೂ ಗಣನೀಯ ಏರಿಕೆ. ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂಥದ್ದು ಕಾವೇರಿ ನದಿ. ಮುಂಜಾಗ್ರತಾ ಕ್ರಮವಾಗಿ 2 ತಾಲೂಕಿನ ಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ. ಮಡಿಕೇರಿ, ಸೋಮಾರಪೇಟೆಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ರಜೆಯನ್ನ ಘೋಷಿಸಲಾಗಿದೆ. ಕೊಡಗು ಜಿಲ್ಲೆಯಲ್ಲಿ ಮುಂದುವರೆದಿರುವಂಥದ್ದು ಭಾರೀ ಗಾಳಿ ಮಳೆ. ತಲಕಾವೇರಿ ಭಾಗಮಂಡಲ ವ್ಯಾಪ್ತಿಯಲ್ಲೂ ಕೂಡ ಭಾರೀ ಮಳೆ. ಭಾಗಮಂಡಲದ ತ್ರಿವೇಣಿ ಸಂಗಮ ಸಂಪೂರ್ಣವಾಗಿ ಭರ್ತಿಯಾಗಿ ಹೋಗಿದೆ. ತ್ರಿವೇಣಿ ಸಂಗಮದ ಗಾರ್ಡನ್ ಬಹುತೇಕವಾಗಿ ಜಲಾವೃತವಾಗಿ ಹೋಗಿದೆ. ಕಾವೇರಿ ನದಿ ನೀರಿನ ಮಟ್ಟದಲ್ಲೂ ಕೂಡ ಗಣನೀಯ ಏರಿಕೆ. ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂಥದ್ದು ಕಾವೇರಿ ನದಿ. ಮುಂಜಾಗ್ರತಾ ಕ್ರಮವಾಗಿ 2 ತಾಲೂಕಿನ ಶಾಲೆಗಳಿಗೆ ರಜೆಯನ್ನ ಘೋಷಿಸಲಾಗಿದೆ. ಸದ್ಯಕ್ಕೆ ಮಡಿಕೇರಿ, ಸೋಮಾರಪೇಟೆಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ರಜೆ ಘೋಷಿಸಿದ್ದಾರೆ. ಹಾರಂಗಿ ಜಲಾನಯನ ಪ್ರದೇಶದಲ್ಲೂ ಭಾರೀ ಮಳೆ. ಜಲಾಶಯಕ್ಕೆ ಹರಿದು ಬರುವ ಒಳಹರಿವಿನ ಪ್ರಮಾಣ ಹೆಚ್ಚಳಾಗಿದೆ. ಒಳಹರಿವು ಹೆಚ್ಚಿದ ಹಿನ್ನೆಲೆಯಲ್ಲಿ 13,000 ಕ್ಯೂಸೆಕ್ ನೀರು ಬಿಡುಗಡೆ. ನದಿ ಪಾತ್ರದ ಜನತೆ ಎಚ್ಚರ ವಹಿಸುವಂತೆ ಸೂಚನೆ. ಹಾರಂಗಿ ಜಲಾನಯನ ಪ್ರದೇಶದಲ್ಲೂ ಕೂಡ ಭಾರಿ ಮಳೆ ಆಗಿರೋದು. ಜಲಾಶಯಕ್ಕೆ ಹರಿದು ಬರುವ ಒಳಹರಿವಿನ ಪ್ರಮಾಣ ಹೆಚ್ಚಳ ಆಗಿದೆ. ಒಳಹರಿವು ಹೆಚ್ಚಿದ ಹಿನ್ನೆಲೆಯಲ್ಲಿ 13,000 ಕ್ಯೂಸೆಕ್ ನೀರು ಬಿಡುಗಡೆ. ನದಿ ಪಾತ್ರದ ಜನತೆ ಎಚ್ಚರ ವಹಿಸುವಂತೆ ಸೂಚನೆ ಕೊಡಲಾಗಿದೆ. ಈಗ ಬಂತು ಬಂದಿರು ಸುವರ್ಣ ಜನವರಿ ನೋಡಿ, ಕೊಡಗಿನಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಕಳೆದ 3-4 ದಿನದಿಂದ ವಿಪರೀತವಾಗಿ ಮಳೆ ಆಗ್ತಾ ಇರುವಂಥದ್ದು. ಸೊ ನೋಡಿ, ಆ ಕಾರಣಕ್ಕಾಗಿ ಸುತ್ತಮುತ್ತಲಿನ ಪರಿಸ್ಥಿತಿ ಹೀಗಾಗಿದೆ. ತ್ರಿವೇಣಿ ಸಂಗಮ ಸಂಪೂರ್ಣ ಭರ್ತಿ ಆಗಿರೋದು. ಹಾರಂಗಿ ಜಲಾಶಯದಿಂದ ನೀರು ಬಿಡುಗಡೆ. ಹಾಗಾಗಿ ನದಿ ಪಾತ್ರದ ಜನರಿಗೆಲ್ಲ ಎಚ್ಚರಿಕೆ ವಹಿಸುವಂತೆ ಸೂಚನೆಯನ್ನು ನೀಡಲಾಗಿದೆ. ಬಂದಿರು ನೋಡಿ, ತ್ರಿವೇಣಿ ಸಂಗಮ ನೀವು ಗಮನಿಸ್ತಾ ಇದ್ದೀರಾ. 2ನೇ ವಿಂಡೋದಲ್ಲಿ ಇಲ್ಲಿ ಒಂದು ವಾಡಿಕೆ ಇದೆ. ಯಾವಾಗೆಲ್ಲ ತ್ರಿವೇಣಿ ಸಂಗಮ ಭರ್ತಿ ಆಗತ್ತೋ ಈ ರೀತಿಯಾಗಿ ಆಗೆಲ್ಲ ಉತ್ತಮವಾಗಿಯೇ ಇರುತ್ತೆ ಪರಿಸ್ಥಿತಿ ಅಂತಂದರೆ ಭಾರಿ ಮಳೆ ಆದಂಥ ಸಿಚುವೇಶನ್ಸ್ನಲ್ಲಿ ಹೀಗಾಗತ್ತೆ. ಏನು ಕೊರತೆ ಆಗೋದಿಲ್ಲ ನೀರಿಗೆಲ್ಲ ಅಂತ. ಈಗ ತ್ರಿವೇಣಿ ಸಂಗಮ ಸಂಪೂರ್ಣವಾಗಿ ಭರ್ತಿ ಆಗಿರೋದು. ನಿಮಗೆ ಭಾಗಮಂಡಲ ಭಾಗದಲ್ಲಿ ಇದು ಸಿಗುತ್ತೆ. ಅದೇ ಈ ಪ್ರದೇಶ ಇರೋದು. ನೋಡಿ, ಮಳೆ ಇಲ್ಲ ಅಂತ ಹೇಳ್ತಾ ಇದ್ವಿ. ರೈತರು ಸಂಕಷ್ಟ ಪರಿಸ್ಥಿತಿಲಿ ಇದ್ದರು. ಈ ಕಡೆ ಕಾವೇರಿ ನೀರು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡಿಗೆ ನೀರು ಹರಿಸಬೇಕು ಅನ್ನೋದು ಬೇರೆ ನಡೀತಾ ಇತ್ತು. ಇದ್ರ ಮಧ್ಯದಲ್ಲಿ ಪ್ರಕೃತಿಗೆ ನಮಗೆ ಸಪೋರ್ಟಿವ್ ಆಗಿದೆ ಅನ್ನೋ ರೀತಿಯಲ್ಲಿ ಮಳೆ ಸುರಿತಾ ಇದೆ. ನೀರಿನ ಹರಿವು ಕೂಡ ಹೆಚ್ಚಳ ಆಗ್ತಾ ಇರುವಂಥದ್ದು. ನೀರಿನ ಪ್ರಮಾಣ ಕೂಡ ಹೆಚ್ಚಳ ಆಗ್ತಾ ಇದೆ. ಸೊ ಹಾಗಾಗಿ ಸ್ವಲ್ಪ ಮಟ್ಟಿಗೆ ನಿಟ್ಟುಸಿರು ಬಿಡ್ಬೋದು. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಲೋಹಿತ್. ಕೊಡಗು ಭಾಗದಲ್ಲಿ ವಿಪರೀತವಾಗಿ ಮಳೆ ಆಗ್ತಾ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ಯಾವ ರೀತಿ ಆಗಿದೆ? ಎಸ್ಮಿತಿ, ಕೊಡಗು ಜಿಲ್ಲೆಯಲ್ಲಿ ಕಳೆದ 2-3 ದಿನಗಳಿಂದ ನಿರಂತರವಾಗಿ ಮಳೆ ಆಗ್ತಿರ್ತಕ್ಕಂಥದ್ದು. ಇನ್ನು ಜೂನ್ ಗೆಲ್ಲ ಅತಿ ಹೆಚ್ಚು ಮಳೆ ಆಗ್ತಿತ್ತು. ಆದ್ರೆ ಈ ಬಾರಿ ಒಂದ್ ರೀತಿಯಲ್ಲಿ ಮಳೆ ಸ್ವಲ್ಪ ತಡವಾಗಿ ಆರಂಭವಾಗಿದೆ ಅಂತಾನೆ ಹೇಳ್ಬೋದು. ಆದ್ರೂ ಕೂಡ ಇದೀಗ 2-3 ದಿನಗಳಿಂದ ಸುರಿಸಿರ್ತಕ್ಕಂತಹ ಧಾರಾಕಾರ ಮಳೆಯ ಎಫೆಕ್ಟ್ನಿಂದಾಗಿ ನದಿ ತೊರೆ, ಹಳ್ಳ ಕೊಳ್ಳಗಳಿದೀಗ ಮೈದುಂಬಿ ಸೇರಿಸಿರ್ತಕ್ಕಂಥದ್ದು. ಅದರಲ್ಲೂ ಭಾಗಮಂಡಲದ ತ್ರಿವೇಣಿ ಸಂಗಮ ಇದೆ, ಇದೀಗ ಸಂಪೂರ್ಣವಾಗಿ ಭರ್ತಿಯಾಗಿರ್ತಕ್ಕಂಥದ್ದು. ತ್ರಿವೇಣಿ ಸಂಗಮ ಭರ್ತಿಯಾದ ಸಂದರ್ಭದಲ್ಲಿ ಸಾಕಷ್ಟು ಮಳೆ ಆಗ್ತಿರೋದು ಕೂಡ ವಾಡಿಕೆ ಇರುವಂತ. ಅದೇ ರೀತಿ ಇದೀಗ ಸಾಕಷ್ಟು ಮಳೆ ಆಗ್ತಿರ್ತಕ್ಕಂಥದ್ದು. ಬ್ರಹ್ಮಗಿರಿ ತಪ್ಪಲು ಪ್ರದೇಶದಲ್ಲಿ ಕೂಡ ನಿರಂತರವಾಗಿ ಮಳೆ ಆಗ್ತಿರುವ ಹಿನ್ನೆಲೆಯಲ್ಲಿ ಕಾವೇರಿ ನದಿ ನೀರಿನ ಮಟ್ಟದಲ್ಲೂ ಕೂಡ ಗಣನೀಯವಾಗಿ ಏರಿಕೆಯನ್ನ ಕಂಡಿರುವಂತದ್ದು. ಇನ್ನು ಹಾರಂಗಿ ಜಲಾನಯನ ಪ್ರದೇಶದಲ್ಲೂ ಕೂಡ
ನಿರಂತರವಾಗಿ ಮಳೆ ಆಗ್ತಿರತಕ್ಕಂತ ಹಿನ್ನೆಲೆಯಲ್ಲಿ ಆರಂಗಿ ಜಲಾಶಯಕ್ಕೆ ಕೂಡ ಒಳ ಹರಿವಿನ ಪ್ರಮಾಣ ಕೂಡ ಹೆಚ್ಚಾಗಿರುವಂತದ್ದು. ಹೀಗಾಗಿ 13,000 ಕ್ಯೂಸೆಕ್ಸ್ ಹೆಚ್ಚಿನ ನೀರನ್ನ ಇದೀಗ ನದಿ ಕೂಡ ಹರಿಸಲಾಗ್ತಿರ್ತಕ್ಕಂಥದ್ದು. ಹೀಗಾಗಿ ಕೊಡಗು ಜಿಲ್ಲೆಯಲ್ಲಿ ಇಂದೇನು ಭಾರಿ ಮಳೆಯ ಹಿನ್ನೆಲೆಯಲ್ಲಿ ಸೋಮವಾರಪೇಟೆ ಹಾಗೂ ಮಡಿಕೇರಿ ತಾಲೂಕಿನ ಅಂಗನವಾಡಿ ಸೇರಿದಂತೆ ಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು. ಏನು ತಾಲೂಕು ದಂಡಾಧಿಕಾರಿಗಳ ಆದೇಶದಂತೆ ರಜೆಯನ್ನ ಕೂಡ ಘೋಷಣೆ ಮಾಡಿರ್ತಕ್ಕಂಥದ್ದು. ಸದ್ಯ ಜಿಲ್ಲೆಯಲ್ಲಿ ಇದೀಗ ಮಳೆ ಉತ್ತಮವಾಗಿ ಬರ್ತಿರುವ ಹಿನ್ನೆಲೆಯಲ್ಲಿ ಕೊಡಗಿನ ರೈತರ ಮುಖದಲ್ಲಿ ಮತದಾಸ ಮೂಡಿದೆ ಅಂತಾನೆ ಹೇಳ್ಬೋದು. ನೀತಿ. ಓಕೆ, ಥ್ಯಾಂಕ್ ಯು ಲೋಹಿತ್ ತಮ್ಮ ಡೀಟೇಲ್ಸ್ಗಾಗಿ. Hey!